ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ನಮ್ಮ ಶಾಲೆಯ ಸಿಬ್ಬಂದಿಯವರು ಈ ಕುಲಕಸಬು ಅಂತಕ್ಕಂಥ ನಾವು ಮನುಜರು ಅಂತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಒಂದು ವ್ಯಾಪ್ತಿಯೊಳಗೆ ನಮ್ಮ ಗ್ರಾಮದೊಳಗೆ ಇದೊಂದು ಕಮ್ಮಾರಿಕೆ ಮತ್ತು ಬಡಿತನ ಅಂತಕ್ಕಂಥದ್ದು ಒಂದು ಕುಲಕಸಬಿನ ಬಗ್ಗೆ ನಾವು ಮಾಹಿತಿ ತೊಗೊಳಕ್ಕೆ ಇಲ್ಲಿ ಬಂದೀವಿ. ಇಲ್ಲಿ ನೀವೆಲ್ಲರೂ ಏನು ಮಾಡ್ಬೇಕಪ್ಪ ಅಂತಂದ್ರೆ ಅವರು ತಮ್ಮ ವೃತ್ತಿಯನ್ನು ಹೆಂಗೆ ಮಾಡ್ತೀವಿ ನಾವು ಅದರೊಳಗೆ ಬಳಸ್ತಕ್ಕಂಥ ಸಲಕರಣೆಗಳು ಯಾವುವು, ಅದರಿಂದ ನಾವು ಏನೇನು ಮಾಡ್ತೀವಿ ವಸ್ತುಗಳನ್ನು ಅಂತಕ್ಕಂಥ ಮಾಹಿತಿಯನ್ನು ನಿಮ್ಗೆ ಅವರು ಕೊಡ್ತಾರೆ. ನೀವು ಅವುಗಳನ್ನ ತಿಳ್ಕೋಬೇಕು, ನಿಮ್ಗೆ ತಿಳುವಳಿಕೆ ಇರಬೇಕು. ಈ ಕುಲಕಸಬನ್ನು ಮಾಡೋದ್ರಿಂದ ನಮಗೇನು ನಮ್ಮ ಉಪಯೋಗ ಏನೈತಿ, ಅವರು ಮಾಡ್ತಕ್ಕಂಥ ವಸ್ತುಗಳನ್ನು ನಾವು ಬಳಕೆ ಮಾಡೋದು ಹೆಂಗೆ, ಯಾವ ರೀತಿ ನಾವು ಅದನ್ನ ಉಪಯೋಗ ಮಾಡ್ಬೇಕಂತಕ್ಕಂಥ ವಿಷಯವನ್ನು ನಾವು ಇಲ್ಲೇನು ಮಾಡ್ಬೇಕೈತಿ ತಿಳ್ಕೊಳಕ್ಕೆ ಬಂದೀವಿ. ಆದ್ದರಿಂದ ಅವರೀಗ ಶ್ರೀಕಾಂತ್ ಪತ್ತಾರ್ ಅಂತಕ್ಕಂಥ ಪತ್ತಾರ್ ಸರ್, ನಾವು ಕ್ಲೌಡ್ ವರ್ಕು ಬಡಿಗೆ ಕೆಲಸ ಕುಮಾರಿಕೆ ಎಲ್ಲ ಮಾಡ್ತೀವಿ. ಎಷ್ಟು ವರ್ಷದಿಂದ ಮಾಡತ್ತೆ? ಈಗ 2 ವರ್ಷ. ನಿಮ್ಮ ತಂದೆ ಭಾಳ ವರ್ಷದಿಂದ ಅವರು ಕಂಬಾರಿಕೆ ಮಾಡ್ತಾರೆ ಸರ್, ಬಡಿತನ ಮಾಡ್ತೀವಿ ಸರ್. ಬಡಿತನ ಬಾಗಲ್ ಚೌಕಟ್ಟು ಡೋರು ಎಲ್ಲ ಮಾಡ್ತೀವಿ ಸರ್. ಕ್ಲೌಡ್ ವರ್ಕು ಕಂಬಾರಿಕೆ ಒಳಗೆ ಇದನ್ನು ಮಾಡ್ತೀವಿ ಸರ್. ನಮ್ಮ ಅಪ್ಪ ಕುಂಟಿ ಕೂಡ ಈಗ ಒಂದಿಷ್ಟು ವಸ್ತು ತೋರಿಸಿ ಹೇಳಿ ಮಾಹಿತಿ ಕೊಟ್ಬಿಡಿ. ಇದು ಕಾಳಮ್ಮ ಅಂದ್ಬಿಟ್ಟು, ಇದು ಕುಲಿಮೆ. ಇದು ಕಾಳಮ್ಮ ನಮ್ಗೆ ದೇವರಿದ್ದಂಗೆ. ಇದು ನಾವು ಕಾಶಿ ಹಣಿತೀವಿ, ಕಂಡ್ಲಿ ಇದು ಚೂಪ ಮಾಡ್ಬೇಕಂದ್ರೆ ಇಂಥ ಹಿಂಗೆ ಹಣಿತೀವಿ, ಹಣದು ಚೂಪ್ ಮಾಡ್ತೀವಿ. ಇದು ಸುತ್ತಿಗೆ ಬಂದ್ಬಿಟ್ಟು ಇದು ಇಡ್ಲಿ ಹೊರಗೆ ಹಾಕಕ್ಕೆ ಒಳಗೆ ಹಾಕೋಕ್ಕೆ ಬಳಸ್ತೀವಿ. ಇಡ್ಲಿಯನ್ನು ಹೊರಗೆ ಹಾಕ್ಲಿಕ್ಕೆ ಬಳಸ್ತೀವಿ. ಇದು ಸುಡು ಒಂದು ಕಡ್ಲಿ ಹಿಡಿಯೋದಕ್ಕೆ ಬಳಸ್ತೀವಿ ಸರ್. ಹಿಡಿಕೆ ಒಡ್ಲಿಯನ್ನ ಅಥವಾ ಕಾದಿರ್ತೈತಲ್ಲ ಅದನ್ನ ಹಿಡಿಲಿಕ್ಕೆ ಬಳಸ್ತಾರೆ. ಬಡಿಬೇಕಂತ ಸರ್. ಅಲ್ಲೇ ಅದು ಕಾಸಿದ ಒಂದು ಕೊಡ್ಲಿಯನ್ನು ಅದನ್ನ ಮೇಲೆ ಇಟ್ಟು ಅವ್ರು ಏನು ಮಾಡ್ತಾರೆ, ಹಣಿತಾರೆ ಅಂದ್ರೆ ಬಡಿತಾರೆ. ಇದು ಅಲ್ಲೇ ಬಳಸಲಿಕ್ಕೆ ಇದು ಒಂದು ಸಲಕರಣೆ. ಇಲ್ಲೊಂದು ಐತಿ, ಇದು ಬಡಿತನಕ್ಕೆ ಯೂಸ್ ಮಾಡ್ತಾರೇನ್ರಿ ಇದನ್ನ? ಇದು ಬಡಿತನಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಈಗ ಹೊಸದಾಗಿ ತಂತ್ರಜ್ಞಾನ ಬಂದಿರೋದ್ರಿಂದ ಮಷಿನ್ ಬಳಸ್ತಾರೆ ನೋಡಿ. ಇಲ್ಲಿ ಮಷಿನ್ ಐತಿ, ಆಧುನಿಕ ವಸ್ತುಗಳು ಮಷಿನ್ ಅನ್ನು ಬಳಸಿ ಸಾಂಪ್ರದಾಯಿಕ ವಸ್ತುಗಳು ಹಳೆ ಪದ್ಧತಿ, ಇದು ಹೊಸ ಪದ್ಧತಿ, 2 ಪದ್ಧತಿಗಳನ್ನು ಇಲ್ಲಿ ಏನ್ ಮಾಡ್ತಾರೆ, ಅನುಸರಿಸ್ತಾರೆ. ಸರಿನಾ? ಹೆಂಗ್ ಯೂಸ್ ಮಾಡ್ತಾರೆ ಇದು ನಾವು ಏನಂತಂದ್ರೆ ಕಟ್ಟಿಗೆ ಅಂದ್ರೆ ಕಟ್ಟಿಗೆ, ಆಮೇಲೆ ಅವನ್ನೆಲ್ಲ ಹೋಲ್ ಹಾಕ್ಲಿಕ್ಕೆ ಬಳಸ್ತಕ್ಕಂಥ ಒಂದು ಸಲಕರಣೆ ಇದೆ. ಇದೊಂದು ಮಷಿನ್ ಯಂತ್ರ ಗೊತ್ತಾಯ್ತಲ್ಲ. ಅದೇ ನಿನ್ ಮಗ್ಳು ಐತಲ್ಲ ಕುತ್ಕೊಳ್ಲಿಕ್ಕೆ ಕೊಂಡ, ಆಮೇಲೆ ಏನಾದ್ರು ಖರ್ಚು ಮಾಡ್ಲಿಕ್ಕೆ ಇದು ರೀ ಕೊಡ್ಲಿಕ್ಕೆ ಇದು ಮಾಡ್ಲಿಕ್ಕೆ ಇವ್ನು ಬಳಸ್ತಾರೆ ನೋಡಿ. ಇಲ್ಲಿ ಇಂಥ ಸಾಮಗ್ರಿ ನಿಮ್ಗೆ ಗೊತ್ತಿರ್ಬೇಕಲ್ಲ ಈ ವಸ್ತುಗಳು. ಸರಿನಾ? ನೀವು ಯಾವಾಗಾರ ಕಮಾರ್ ಮನೆಗೆ ಬಂದ್ರಿ ಅಂದ್ರೆ ಇವನ್ನುಗಳ ನಮ್ಮ ಮಾಹಿತಿ ತಿಳ್ಕೊಂಡಿವ್ರಿ, ನಮಗೂ ಗೊತ್ತೈತ್ರಿ ಅಂತ ನಿಮ್ಗೆ ಬರ್ಬೇಕಲ್ಲ ಮಾಹಿತಿ. ಅವ್ರು ಬಳಸ್ತಕ್ಕಂಥ ಸಲಕರಣೆಗಳನ್ನ ತಿಳ್ಕೊಂಡ್ರಿ, ಅವ್ರು ಮಾಡ್ತಕ್ಕಂಥ ಕೆಲಸಗಳನ್ನ ತಿಳ್ಕೊಂಡ್ರಿ. ಈಗ ಅವರು ಆ ವೃತ್ತಿ ಜೀವನವನ್ನು ನಡೆಸ್ತಾರಲ್ಲ, ತಮ್ಮ ಒಂದು ಉಪಜೀವನಕ್ಕಾಗಿ ಅವರು ಒಂದು ತಮ್ಮ ಜೀವನ ನಿರ್ವಹಣೆಗಾಗಿ ಈ ಒಂದು ವೃತ್ತಿಯನ್ನು ಕೈಕೊಂಡರು. ನಾಳೆ ನೀವು ಶಾಲೆ ಕಲಿತ ದೊಡ್ಡವರಾದ್ಮೇಲೆ ನೀವು ನಿಮ್ಮ ಜೀವನ ನಿರ್ವಹಣೆಗಾಗಿ, ಉಪಜೀವನಕ್ಕಾಗಿ, ಹೊಟ್ಟೆಪಾಡಿಗಾಗಿ ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಲ್ಲ. ಈಗ ಅವರು ಬಡಿತನ ಮತ್ತು ಕಮಾರಿಕೆ ಕಲ್ಕೊಂಡ್ರು, ಅವ್ರ ಮನೆತನ ಅವ್ರದ್ದು ಜೀವನ ನಡೆಸಲಿಕ್ಕೆ ಅವ್ರಿಗೆ ಅನುಕೂಲ ಆಗ್ತದೆ. ನೀವು ಹಂಗೆ ಏನಾದರೂ ಒಂದು ಕುಲಕಸವನ್ನು ಅಥವಾ ಯಾವುದೋ ಒಂದು ಕೆಲಸವನ್ನು, ಯಾವುದೋ ಒಂದು ವೃತ್ತಿಯನ್ನು ನೀವು ಮಾಡಲೇಬೇಕಲ್ಲ. ನೀವು ಬೆಳೆದು ದೊಡ್ಡವರಾದ್ಮೇಲೆ ಅದಕ್ಕೆ ಇಂತಹ ವೃತ್ತಿಗಳ ಬಗ್ಗೆ ನೀವು ಮಾಹಿತಿ ಗೊತ್ತಿತ್ತಂದ್ರೆ ನಾವು ಒಂದು ಏನಾದ್ರು ವೃತ್ತಿ ಮಾಡಬೇಕು, ಯಾವ್ದಾರು ಒಂದು ಕೆಲಸ ಮಾಡ್ಬೇಕಂತಕ್ಕಂಥ ಭಾವನೆ ನಿಮ್ಮಲ್ಲಿ ಮೂಡಿ ಬರ್ತೈತಿ. ರೈತರ ಮಕ್ಕಳು ನೀವೀಗ ಉದಾಹರಣೆಗೆ ಈ ಬಾಗಿಲು ಚೌಕಟ್ಟನ್ನು ಅವರು ತಯಾರು ಮಾಡ್ತಾರೆ, ಗೊತ್ತಾಯ್ತಾ? ಕಿಟಕಿಗಳು ಅವರೇ ತಯಾರು ಮಾಡ್ತಾರೆ. ಕೊಡ್ಲಿ ಅದನ್ನ ಹಣ ಕೊಡ್ತಾರೆ, ಚೂಪ್ ಮಾಡಿ ಕೊಡ್ತಾರೆ. ಮತ್ತೆ ಕುರ್ಚಿ ಅವೆಲ್ಲ ಇವಾಗಿರ್ತಲ್ಲ, ಮಣ್ಣೆ ಇರ್ತಾವಲ್ಲ, ಅವುಗಳನ್ನ ಏನ್ ಮಾಡ್ತಾರೆ, ಕಾಯಿಸಿ ಆ ಕುಲುಮೆಯಲ್ಲಿ ತಮಗೆ ಬೇಕಾದಂತ ಒಂದು ಆಕಾರದಲ್ಲಿ ಹೆಂಗ್ ಬಳಸ್ತಾರ ನೋಡಲ್ಲಿ. ಸಣ್ಣ ಬೇಕಿತ್ತಂದ್ರೆ ಸಣ್ಣದು, ದೊಡ್ಡದು ಬೇಕಂದ್ರೆ ದೊಡ್ಡದು, ಸೈಜಿನ ಮೇಲೆ ಹೋಲ್ ಹಾಕ್ಲಿಕ್ಕೆ ಅವುಗಳನ್ನ ಬಳಸ್ತಾರೆ.
ಬಾಗ್ಲಿಗೆ ಅವಕ್ಕೆ ಏನಾರ ಸ್ವಲ್ಪ ಹೋಲ್ ಹಾಕದ್ ಬೇಕಂದ್ರ ಕಿಟಕಿ ಅದಕ್ಕೆಲ್ಲ ಅದಕ್ಕೆ ಹೋಲ್ ಹಾಕಕ್ ಅದೇ ಇದು ತೋರಿಸ್ತಾನೆ ಮತ್ತೆ. ನೋಡ್ರಿ ಇಲ್ಲಿ ಯಾವ ಬೇಕು ಸೈಜ್ ಆ ಸೈಜಿನ ಹೋಲ್ ಹಾಕಿದ್ರೆ ಕಟ್ಟಿಗೆ ಒಳಗ ನಾವೇನ್ ಮಾಡ್ತೀವಿ ಕೈಲಿ ಹೋಲ್ ಹಾಕಕ್ ಬರಂಗಿಲ್ಲ ಒಂದ್ ಮಳಿ